ಕಾಳು ಪುಂಡೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ. ಮೊದಲಿಗೆ ಅಲಸಂದಿ ಕಾಳನ್ನ ಹುರ್ಕೊಂಡಿದ್ದೀನಿ. ಇವಾಗ ಅದನ್ನು ತೊಳಿತಾ ಇದ್ದೀನಿ ನೀರಲ್ಲಿ ಹಾಕಿ. 2 ಸತಿ ತೊಳ್ಕೊಂಡ್ರೆ ಸಾಕು. ಪುಂಡಿ ಸೊಪ್ಪನ್ನ ಬಿಡಿಸ್ಕೊಂಡಿದ್ದೀನಿ, ಇದನ್ನು ತೊಳ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಾರಿಗೆ ಹಾಕೊಳ್ಳೋಕ್ಕೆ. ಸ್ವಲ್ಪ ಶೇಂಗಿನ ಕಾಳು ಹಾಕೋತಾ ಇದ್ದೀನಿ. ಹೆಸರು ಕಾಳು ಹಾಕೋತಾ ಇದ್ದೀನಿ ಸ್ವಲ್ಪ. 1 ಟೊಮೆಟೊ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಉಪ್ಪು ಹಾಕೋತಾ ಇದ್ದೀನಿ. ಅರಿಶಿನ ಹಾಕೋತಾ ಇದ್ದೀನಿ. 2 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ಅಲಸಂದಿ ಕಾಳು ಕುದೀತಾ ಇದೆ. ಈಗ ಪುಂಡಿ ಸೊಪ್ಪನ್ನು ಇಟ್ಕೊಳ್ಳೋಣ. ಹಸಿಮೆಣಸಿನಕಾಯಿನ ಕುಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಒಂದು 10 ನಿಮಿಷ ಕುದೀರಿ ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು, ಮೆತ್ತಗಾಗೋವರೆಗೂ. ಇದು ಕುದ್ದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈ ಥರ ಸಣ್ಣ ಕುದಿಸ್ಕೋಬೇಕು ನೋಡಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೋತಾ ಇದ್ದೀನಿ. ಬೇಯಿಸ್ಬಿಟ್ಟಿದ್ರೆ ಅಲಸಂದಿ ಕಾಳು ಹಾಕೋತಾ ಇದ್ದೀನಿ ಸಾರು. ಈಗ ಒಗ್ಗರಣೆ ಹಾಕೊಂಡಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ಒಂದು 2 ನಿಮಿಷ ಬಿಡೋಣ, ಕುದಿಬೇಕಿದ್ದು. ಅಲಸಂದಿ ಕಾಳು ರೆಡಿಯಾಗಿದೆ. ಉತ್ತರ ಕರ್ನಾಟಕ ಸೈಡ್ ಮಾಡೋ ಅಲಸಂದಿ ಕಾಳು ರೆಡಿಯಾಗಿದೆ ಸಾರು. ಸಿಂಪಲ್ಲಾಗಿ ಮಾಡ್ಕೋಬೋದು, ಬೇಗ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.